ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕಕ್ಕೆ ಸ್ವಾಗತ. ಕೋಪ ಬಂದಾಗ ಮೂಗು ಕುಯ್ಕೊಂಡ್ರೆ ಕೋಪ ತಣ್ಣಗಾದ್ಮೇಲೆ ವಾಪಸ್ ಬರೋದಿಲ್ಲ ಅನ್ನೋ ಮಾತಿದೆ. ಕೋಪ ಬಂದಾಗ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗದೆ ಹೋದಾಗ 1, 2, 3 ಅಂತ 10ರವರೆಗೆ ಎಣಿಸಿ ಆಗ ಕೋಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಕೋಪ ಬಂದಾಗ ಹೆಚ್ಚು ಮಾತಾಡದೆ ಆ ಜಾಗ ಖಾಲಿ ಮಾಡಿಬಿಟ್ರೆ ಕೋಪದಿಂದ ಆಗಬಹುದಾದ ಅನಾಹುತಗಳು ಕಡಿಮೆ ಆಗುತ್ತೆ ಅಂತ ತಜ್ಞರು ಹೇಳ್ತಾರೆ. ಕೋಪದ ಕೈಗೆ ಬುದ್ಧಿ ಕೊಟ್ರೆ ಅದು ನಮ್ಮನ್ನ ಕೋಪಕ್ಕೆ ತಳ್ಳುತ್ತೆ ಅನ್ನೋದಂತೂ ಸುಳ್ಳಲ್ಲ. ಇದಕ್ಕೆ ನಾವು ಸಾಕಷ್ಟು ಉದಾಹರಣೆಗಳನ್ನ ನೋಡ್ಬಿಟ್ಟಿದೀವಿ. ಕೋಪ ಅನ್ನೋದು ಮನುಷ್ಯನ ಅತ್ಯಂತ ಕೆಟ್ಟ ಸ್ಥಿತಿ. ಕೋಪಕ್ಕೆ ಕಾರಣ ಎಷ್ಟೇ ಸಮರ್ಥನೀಯವಾಗಿದ್ರೂ ಅದು ಉಂಟು ಮಾಡೋ ಪರಿಣಾಮವನ್ನ ಯಾವತ್ತೂ ಸಮರ್ಥನೆ ಮಾಡಿಕೊಳ್ಳೋದಕ್ಕಾಗೋದಿಲ್ಲ. ಕೋಪ ಬಂದಾಗ ಕೆಲವರು ಏನ್ ಮಾತಾಡ್ತಾರೆ, ಹೇಗ್ ನಡ್ಕೋತಾರೆ ಅನ್ನೋದು ಅವರಿಗೆ ಗೊತ್ತಾಗೋಲ್ಲ. ಯಾರ ಜೊತೆ ಮಾತಾಡ್ತಾ ಇದ್ದೀನಿ, ಹೇಗ್ ಮಾತಾಡ್ತಾ ಇದ್ದೀನಿ ಅನ್ನೋದು ಕೂಡ ತಿಳಿಯಲ್ಲ. ಏರು ಧ್ವನಿ, ಇಡೀ ಮೈಯೆಲ್ಲ ಕೆಂಡದ ಹಾಗೆ ಕಾದು ನಾಲಿಗೆ ಮೇಲೆ ಹಿಡಿತಾ ಇಲ್ಲದೆ ಬುದ್ಧಿ ಶೂನ್ಯವಾಗಿ ಆ ಸಂದರ್ಭದಲ್ಲಿ ಅಂತಂದ್ರೆ ವಿಪರೀತ ಕೋಪದ ಸ್ಥಿತಿಯಲ್ಲಿ ಸರಿಯಾಗಿ ನಡ್ಕೊಂಡಿರುವಂತಹ ಉದಾಹರಣೆಯನ್ನ ಹುಡುಕಿದ್ರೆ ಈ ಬ್ರಹ್ಮಾಂಡದಲ್ಲಿ ಎಲ್ಲೂ ಸಿಗೋದಿಲ್ಲ. ಇಷ್ಟು ಕೆಟ್ಟ ಕೋಪ ಯಾಕೆ ಬೇಕು ಅಲ್ವಾ? ಹಾಗಂತ ಯಾರು ಬೇಕು ಅಂತ ಕೋಪ ಮಾಡಿಕೊಳ್ಳಲ್ಲ. ಕೋಪ ಉದ್ದೇಶಪೂರಿತವಾಗೂ ಇರೋದಿಲ್ಲ. ಹಾಗಂತ ಕೋಪ ಬಂದಾಗ ನಾವು ನಡ್ಕೊಳ್ಳೋ ರೀತಿಯನ್ನ ಯಾರು ಸರಿ ಅಂತಲೂ ಕೂಡ ಹೇಳೋದಿಲ್ಲ. ಸರಿ, ಈ ದುಷ್ಟ ಕೋಪನ ನಿಗ್ರಹ ಮಾಡೋದು ಹೇಗೆ? ಸಿಕ್ಕಾಪಟ್ಟೆ ಕೋಪ ಬಂದಾಗ ಯಾರ ಮೇಲೆ ನಮ್ಮ ಕೋಪ ಬಂದಿದೆಯೋ ಅವರನ್ನ ನೋಡದೆ ಭೇಟಿ ಮಾಡದೇ ಇದ್ರೆ ಒಳ್ಳೆಯದು. ಅನಿವಾರ್ಯವಾಗಿ ಅವ್ರು ನಮ್ಮ ಜೊತೆನೆ ನಮ್ಮ ಮುಂದೆನೆ ಇರ್ತಾರೆ ಅಂತಂದ್ರೆ ಕೋಪ ಬಂದವರೇ ಸ್ವಲ್ಪ ಹೊತ್ತು ವಾಕ್ ಹೋಗಬಹುದು. ಹೊರಗೋಗೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ತಮಗ್ ಅನ್ಸದನ್ನ ಒಂದು ಕಾಗದದಲ್ಲಿ ಬರೆದ್ರೆ ಆ ಒತ್ತಡ ಕಡಿಮೆ ಆಗತ್ತೆ. ಆ ಕೋಪ ಕ್ರಮೇಣ ಕರಗಿ ಹೋಗುತ್ತೆ. ತುಂಬಾ ಆತ್ಮೀಯರಾದವರ ಜೊತೆ ಮಾತಾಡಿ ಕೋಪದ ಕಾರಣಗಳನ್ನ ಹೇಳಿ ಹಗುರಾಗಿಸಿಕೊಳ್ಳಬಹುದು. ಸಾಕು ಪ್ರಾಣಿಗಳ ಜೊತೆ ಸಮಯ ಕಳೆಯಬಹುದು. ಕೋಪ ಬಂದಾಗ ಆದಷ್ಟು ಪ್ರಶಾಂತವಾದ ಸ್ಥಳದಲ್ಲಿ ಸ್ವಲ್ಪ ಸಮಯ ಕಳೆಯೋದು ಬಹಳ ಒಳ್ಳೆಯ ಡಿಸಿಷನ್. ಇದನ್ನೆಲ್ಲ ಕೋಪ ಬಂದಾಗ ಯೋಚನೆ ಮಾಡೋದಕ್ಕಾಗೋದಿಲ್ಲ. ಅಂತಂದ್ರೆ ಸಿಕ್ಕಾಪಟ್ಟೆ ಕೋಪ ಈಗಾಗಲೇ ಬಂದಿದೆ ಅಂದಾಗ ನಾವಿದನ್ನ ಹೇಗೆ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋಂಥ ಯೋಚನೆ ತಲೆಗೆ ಹೊಳೆಯೋದಿಲ್ಲ. ಅಷ್ಟು ವ್ಯವಧಾನ ಸಹ ಇರೋದಿಲ್ಲ. ಇದಕ್ಕೆ ನಮ್ಮನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ನಮ್ಗೆ ಯಾವಾಗ್ಲೂ ಕಂಟ್ರೋಲ್ ಮಾಡ್ಕೊಳ್ಳಾರದಷ್ಟು ಕೋಪ ಬರುತ್ತೆ ಅನ್ನೋದನ್ನ ಮೊದಲು ನಾವೇ ಒಪ್ಕೋಬೇಕು. ಸಮಾಧಾನದ ಸ್ಥಿತಿಯಲ್ಲಿ ಇರುವಾಗ ಒಮ್ಮೆ ಅಕಸ್ಮಾತ್ ನನಗೇನಾದರೂ ತಡೀಲಾರದಷ್ಟು ಕೋಪ ಬಂದಾಗ ಏನ್ ಮಾಡಬೇಕು ಅನ್ನೋದನ್ನ ಆಗ್ಲೇ ಆತ್ಮಾವಲೋಕನ ಮಾಡಿಕೊಂಡ್ರೆ ಅನಾಹುತಗಳು, ಸಂಕಟ ಪಡೋ ಸಂದರ್ಭಗಳನ್ನ ಎದುರಿಸೋ ಪರಿಸ್ಥಿತಿ ಯಾವತ್ತಿಗೂ ಬರೋದಿಲ್ಲ. ಸ್ನೇಹಿತರೆ, ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.